ಮತ್ತೊಂದು ಕಡೆ ಬಿಜೆಪಿ ಮನೆಯೊಳಗಿನ ಬಡಿದಾಟ ಕಳೆದೊಂದು ವಾರದಿಂದ ತಣ್ಣಗಾಗಿತ್ತು. ಆದ್ರಿವತ್ತು ಏಕಾಏಕಿ ಮತ್ತೆ ಕಿಚ್ಚು ಸ್ಫೋಟಗೊಂಡಿದೆ. ಯತ್ನಾಳ್ ವಿರುದ್ಧದ ಸಭೆ ಅಲ್ಲ ಅಂತ ಹೇಳುತ್ತಲೇ ಸಭೆಯಲ್ಲಿ ಯತ್ನಾಳ್ ಉಚ್ಚಾಟನೆಗೆ ಆಗ್ರಹಿಸೋದಕ್ಕೆ ವಿಜೇಂದ್ರ ಬಣದ ನಾಯಕರುಗಳು ನಿರ್ಧರಿಸಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೆಲ್ಲ ಭಯಗೊಂಡಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಕಮಲ ಮನೆಯಲ್ಲಿ ಬಣ ಕಿಚ್ಚು ಮತ್ತೆ ಸ್ಫೋಟ. ಯತ್ನಾಳ್ ಉಚ್ಚಾಟನೆಗೆ ಪಟ್ಟು ಹಿಡಿಯಲು ನಿರ್ಧಾರ. ಅಂತರ್ಯುದ್ಧ. ಕಮಲ ಮನೆಯೊಳಗಿನ ಅಂತರ್ಯುದ್ಧ ಮತ್ತೆ ಸ್ಫೋಟಗೊಳ್ಳುತ್ತಿದೆ. ಕಳೆದೊಂದು ವಾರದಿಂದ ಬೂದಿ ಮುಚ್ಚಿದ ಕೆಂಡದಂತಿದ್ದ ಬಣ ಕಿಚ್ಚು ಮತ್ತೆ ಸಿಡಿದಿದೆ. ದಾವಣಗೆರೆಯಲ್ಲಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದ ವಿಜೇಂದ್ರ ಬಣ ಮೀಟಿಂಗ್ ನಡೆಸಿದೆ. ವಿಜೇಂದ್ರ ಪರವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಆದ್ರೆ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ನೇತೃತ್ವದ 55 ಮಾಜಿ ಶಾಸಕರು ಸಭೆ ಸೇರ್ತಾ ಇದ್ದ ಹಾಗೆ ವಾರ್ನಿಂಗ್ ಕೊಟ್ಟಿರೋ ವಿಜೇಂದ್ರ ಈ ರೀತಿ ಸಭೆ ಸಮಾವೇಶ ಮಾಡ್ತಿದ್ರೆ ಕೂಡಲೇ ನಿಲ್ಲಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ನಮ್ಮ ನಡವಳಿಕೆಯಿಂದ ಸಾಕಷ್ಟು ಗೊಂದಲಗಳು ರಾಜ್ಯದಲ್ಲಿ ಉಂಟಾಗಿದೆ. ಮತ್ತೆ ಈ ರೀತಿ ಸಭೆಗಳನ್ನ ಮಾಡೋದ್ರ ಮುಖೇನ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ಕೆಲಸ ನಾವು ಯಾರು ಕೂಡ ಮಾಡಬಾರ್ದು. ಯಾವುದೇ ಒಂದು ಸಮಾವೇಶಗಳನ್ನಾಗಲಿ ಯಾವುದೇ ಕಾರ್ಯಕ್ರಮ ನಮ್ಮ ಕಣ್ಮುಂದೆ ಯಾವುದು ಕೂಡ ಇಲ್ಲ. ಈ ರೀತಿ ಕಪೋಲ ಕಲ್ಪಿತ ವಿಚಾರಗಳಿಗೆ ಯಾರು ಕೂಡ ಕಿವಿಯನ್ನ ಕೊಡಬಾರದು. ವಿಜೇಂದ್ರ ವಾರ್ನಿಂಗ್ ಬಳಿಕ ದಾವಣಗೆರೆಯಲ್ಲಿ ಪ್ರತಿಕ್ರಿಯಿಸಿದ ರೇಣುಕಾಚಾರ್ಯ, ನಾವ್ ಯಾವುದೇ ಶಕ್ತಿ ಪ್ರದರ್ಶನಕ್ಕೆ ಸಭೆ ನಡೆಸ್ತಿಲ್ಲ ಅಂದ್ರು. ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆ ಕೊಟ್ರು. ಉದ್ದೇಶ ನಮ್ಮೆಲ್ಲ ಕಾರ್ಯಕರ್ತರ ಮುಖಂಡರು ಆತ್ಮಸ್ಥೈರ್ಯ ಮೂಡಿಸಬೇಕು. ಪಕ್ಷದ ಏನು ರಾಜ್ಯಾಧ್ಯಕ್ಷ ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರ ಜೊತೆ ನಾವೆಲ್ಲ ಇದೀವಿ ಮತ್ತು ದೇವತೆಗಳು ಪ್ರಾರ್ಥನೆ ಮಾಡಿದ್ವಿ. ನಾನು ಅವ್ರು ಏನು ಈ ಮಾತಾಡ್ತಾ ಇದ್ದಾರೋ ಇದು ತಪ್ಪು ನೀವು ಮಾಡ್ತಾ ಇರೋದು ಅಂತೇಳಿ ನಾವು ಅದನ್ನ ಅವ್ರಿಗೆ ಮಂದಟ್ಟು ಮಾಡಲಿಕ್ಕೆ ಈ ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಯತ್ನಾಳ್ ವಿರುದ್ಧ ಒಂದು ಸಭೆ ಮಾಡ್ತಾ ಇದ್ದಾರೆ. ಯತ್ನಾಳ್ಗೆ ಇದಕ್ಕೆ ಸಂಬಂಧನೇ ಇಲ್ಲ. ಯತ್ನಾಳನ್ನ ಈಗಾಗಲೇ ಹೈಕಮಾಂಡ್ ಅವರು ಕರೆದವ್ರೆ. ಅವ್ರನ್ನ ಏನು ಸೂಚನೆ ಕೊಡಬೇಕು ಅವ್ರು ಕೊಟ್ಟಿದ್ದಾರೆ. ಯತ್ನಾಳ್ ವಿರುದ್ಧ ಮಾಡುವಂತ ಸಭೆ ಅಲ್ವೇ ಅಲ್ಲ ಇದು. ಹೀಗೆ ತದ್ವಿರುದ್ಧ ಹೇಳಿಕೆ ಕೊಟ್ಟ ವಿಜೇಂದ್ರ ಬಣದ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ಫೆಬ್ರವರಿ 27ರಂದು ದಾವಣಗೆರೆಯಲ್ಲಿ ಬಿಎಸ್ವೈ ಜನ್ಮದಿನ ಆಚರಣೆ ಮಾಡೋದಕ್ಕೆ ಸಭೆಯಲ್ಲಿ ನಿರ್ಧರಿಸಲಾಗಿದೆ. 20 ಲಕ್ಷ ಜನರನ್ನ ಸೇರಿಸಿ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾಗೂ ಆಹ್ವಾನ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ಅಷ್ಟೇ ಅಲ್ಲ, ದೆಹಲಿಗೆ ತೆರಳಿ ಯತ್ನಾಳ್ ಉಚ್ಚಾಟನೆಗೂ ಪಟ್ಟು ಹಿಡಿಯೋದಕ್ಕೆ ತೀರ್ಮಾನಿಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಗೆ ಪಟ್ಟು ಹಿಡಿದು ಹೈಕಮಾಂಡ್ಗೆ ಒತ್ತಡ ಹಾಕೋದಕ್ಕೆ ವಿಜೇಂದ್ರ ಬಣ ನಿರ್ಧರಿಸಿದೆ. ಯತ್ನಾಳ್ ಉದ್ದಟತನಕ್ಕೆ ಪಾಠ ಕಲಿಸಬೇಕು ಅಂತ ಇಂದಿನ ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತ ಆಗಿದೆ. ಅಲ್ಲದೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾಗ ಬಿಜೆಪಿ ಉತ್ತಮ ಸಾಧನೆ ಮಾಡಿದ್ದಾರೆ. ಆದ್ರೆ ಯತ್ನಾಳ್ ಅವರು 1,000 ಕೋಟಿ ಹಣ ಇಟ್ಕೊಂಡು ಸಿಎಂ ಆಗೋದಕ್ಕೆ ನಮ್ಮ ಪಕ್ಷದಲ್ಲಿ ಕೆಲವರು ಪ್ರಯತ್ನಿಸ್ತಾ ಇದ್ದಾರೆ ಅಂತ ವಿಜೇಂದ್ರ ವಿರುದ್ಧವೇ ಮಾತನಾಡ್ತಾರೆ. ಅಲ್ಲದೆ ಬಸವಣ್ಣರ ಬಗ್ಗೆ ಮಾತನಾಡಿ ಲಿಂಗಾಯತರನ್ನ ಯತ್ನಾಳ್ ಅವಮಾನಿಸಿದ್ದಾರೆ. ಹೀಗೆ ಮುಂದುವರೆದ್ರೆ ಬಿಜೆಪಿ ಅಧಿಕಾರಕ್ಕೆ ಬರೋದು ಕಷ್ಟ. ಹೀಗಾಗಿ ದೆಹಲಿಗೆ ತೆರಳಿ ಈ ವಿಚಾರವನ್ನ ಪಕ್ಷದ ವರಿಷ್ಠರ ಗಮನಕ್ಕೆ ತರೋದಕ್ಕೆ ರೇಣುಕಾಚಾರ್ಯ ಟೀಮ್ ನಿರ್ಧರಿಸಿದೆ. ಭಯದಿಂದ ಸಭೆ ಮಾಡ್ತಾ ಇರಬೇಕು ಎಂದ ಯತ್ನಾಳ್. ವಿಜೇಂದ್ರ ಬಣದ ಸಭೆ ಬಗ್ಗೆ ಪ್ರತಿಕ್ರಿಯಿಸಿರುವ ಯತ್ನಾಳ್, ಅವರಿಗೇನೋ ಭಯ ಬಂದಿರಬೇಕು ಅಂದಿದ್ದಾರೆ. ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವ ಕುಮಾರ್ ಬಂಗಾರಪ್ಪ ಜನವರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾಗಬಹುದು ಅನ್ನೋ ನಿರೀಕ್ಷೆ ಇದೆ ಅಂದಿದ್ದಾರೆ. ಏನೋ ಅವ್ರಿಗೇನೋ ಭಯ ಬಂದಿರ್ಬೇಕೇನಾರೆ. ಯತ್ನಾಳ್ ಹೊರಗೆ ಹಾಕೋದ್ರ ಆಗಲಿಲ್ಲ ಪಾಪ ಹತಾಶೆ ಆಗಿರ್ಬೇಕು. ಅದಕ್ಕೆ ಸಭೆ ಮಾಡ್ತಾ ಇದ್ದಾರೆ. ಮಾಡಲಿ, ಎಷ್ಟು ಸಭೆ ಮಾಡ್ತಾರೆ ಒಳ್ಳೇದು. ಸರ್, ಜನವರಿಯಲ್ಲಿ ಅಧ್ಯಕ್ಷರ ಬದಲಾವಣೆ ಏನಾರು ಆಗುತ್ತೆ ಸರ್ ಬಿಜೆಪಿಯಲ್ಲಿ? ಆಗ್ಬೋದು ಅಂತೇಳಿ ಅನ್ಕೊಂಡಿದ್ದೀವಿ. ಬಿಕಾಸ್ ದಟ್ ಈಸ್ ಆಂತರಿಕವಾಗಿರ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ ಸಂಘಟನೆದು. ರಾಷ್ಟ್ರಾಧ್ಯಕ್ಷರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಸದ್ಯ ಕಮಲ ಮನೆಯ ಬೇಗುದಿ ಮತ್ತೆ ಸ್ಫೋಟಗೊಂಡಿದ್ದು ಮತ್ತೊಂದು ಬಾರಿ ಹೈಕಮಾಂಡ್ ಕದ ತಟ್ಟೋ ಸಾಧ್ಯತೆ ಇದೆ. ಬಸವರಾಜ್, ಟಿವಿ9 ದಾವಣಗೆರೆ.